ಶ್ರೀರಾಮನ ಪರಮಭಕ್ತ ಆಂಜನೇಯ ಇಂದಿಗೂ ಬದುಕಿದ್ದಾನೆ ಎಂದು ಹಲವರು ಹೇಳುತ್ತಾರೆ. ಆದರೆ ಅದು ನಿಜಾನಾ ಅಥವಾ ಕಟ್ಟುಕತೆನಾ? ಹನುಮಂತ ಬದುಕಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಗಳು ಇದೆಯಾ? ಹೀಗಂತ ಹಲವರು ಪ್ರಶ್ನೆ ಮಾಡುತ್ತಾರೆ. ಆದರೆ ಹನುಮಂತ ಚಿರಂಜೀವಿ. ಇಂದಿಗೂ ಚಿರಂಜೀವಿಯಾಗಿ ಹನುಮಂತ ನಮ್ಮ ಸುತ್ತಮುತ್ತನೇ ಇದ್ದಾನೆ. ಮತ್ತು ಈ ವಿಷಯ ನಿಮಗೆ ಗೊತ್ತಾ? ಹನುಮಂತನು ಬ್ರಹ್ಮಚಾರಿ. ಆದರೆ ಹನುಮಂತನಿಗೂ ಒಬ್ಬ ಮಗ ಇದ್ದಾನೆ. ಹಾಗಾದರೆ ಹನುಮಂತನ ಮಗ ಯಾರು? ಮತ್ತು ಈ ವಿಡಿಯೋದಲ್ಲಿ ನಾವು ಹನುಮಂತ ಚಿರಂಜೀವಿಯಾಗಿದ್ದು ಹೇಗೆ, ಹನುಮಂತನ ಬಗ್ಗೆ ಹಲವಾರು ರಹಸ್ಯ ವಿಷಯಗಳು ಇವೆ. ಅದರಲ್ಲಿ 10 ವಿಷಯಗಳ ಬಗ್ಗೆ ನೋಡೋಣ. ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ನಂಬರ್ 1. ಹನುಮಂತನು ತ್ರೇತಾಯುಗದಲ್ಲಿ ಅಂಜನಿ ಮತ್ತು ಕೇಸರಿ ಮಗನಾಗಿ ಜನಿಸ್ತಾನೆ. ಹನುಮಂತ ಸೀತೆಯನ್ನು ಹುಡುಕುತ್ತಾ ಲಂಕೆಯನ್ನು ಸೇರಿಕೊಳ್ಳುತ್ತಾನೆ. ಅಲ್ಲಿ ಹನುಮಂತನು ಸೀತಾದೇವಿಗೆ ಶ್ರೀರಾಮ ಕೊಟ್ಟ ಸಂದೇಶವನ್ನು ಕೊಡುತ್ತಾನೆ. ಇದರಿಂದ ಸೀತಾದೇವಿಯು ಸಂತೋಷಪಟ್ಟು ಹನುಮಂತನಿಗೆ ಅಮರತ್ವದ ವರವನ್ನು ಕೊಡ್ತಾಳೆ. ಈ ವರದ ಕಾರಣದಿಂದಲೇ ಹನುಮಂತ ಇಂದಿಗೂ ಚಿರಂಜೀವಿಯಾಗಿ ಉಳಿದಿದ್ದಾನೆ. ಇನ್ನು ಕೆಲವು ಕಾಡಿನ ಜನರು ಹನುಮಂತನನ್ನು ನೋಡಿದ್ದೇವೆ ಎಂದು ಹೇಳುತ್ತಾರೆ. ಅದರ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನಂಬರ್ 2. ಹನುಮಂತ ಬಾಲಬ್ರಹ್ಮಚಾರಿ ಎಂದು ನಿಮಗೆಲ್ಲ ಗೊತ್ತು. ಆದರೆ ಹನುಮಂತನಿಗೂ ಒಬ್ಬ ಮಗ ಇದ್ದಾನೆಂದು ನಿಮಗೆ ಗೊತ್ತಾ? ಹೌದು, ಹನುಮಂತನಿಗೂ ಒಬ್ಬ ಮಗ ಇದ್ದಾನೆ. ಲಂಕಾ ನಗರವನ್ನು ಬೆಂಕಿಯಿಂದ ಸುಟ್ಟ ನಂತರ ತನ್ನ ಬಾಲಕ್ಕೆ ಹತ್ತಿಕೊಂಡಿರುವ ಬೆಂಕಿಯನ್ನು ಆರಿಸಿಕೊಳ್ಳೋಕೆ ಸಮೀಪದಲ್ಲಿರುವ ಸಮುದ್ರಕ್ಕೆ ಜಿಗಿದು ತನ್ನ ಬಾಲಕ್ಕೆ ಹತ್ತಿರುವ ಬೆಂಕಿಯನ್ನು ಆರಿಸಿಕೊಳ್ತಾನೆ. ಆಗ ಹನುಮಂತ ತುಂಬಾನೇ ಸುಸ್ತಾಗಿರುತ್ತಾನೆ. ಆ ಸಮಯದಲ್ಲಿ ಹನುಮಂತನ ದೇಹದಿಂದ 3 ಬೆವರಿನ ಹನಿ ಸಮುದ್ರಕ್ಕೆ ಬೀಳುತ್ತೆ. ಆ ಬೆವರಿನ ಹನಿಯನ್ನು ಸಮುದ್ರದಲ್ಲಿರುವ ಒಂದು ಮೀನು ಆಹಾರ ಅಂದುಕೊಂಡು ಆ ಬೆವರಿನ ಹನಿಯನ್ನು ಸೇವಿಸುತ್ತೆ. ಹನುಮಂತನ ಬೆವರಿನ ಹನಿಯನ್ನು ಸೇವಿಸಿದ ಕಾರಣ ಆ ಮೀನು ಗರ್ಭಧರಿಸುತ್ತೆ. ನಂತರ ಮಕರಧ್ವಜ ಎಂಬ ಮಗುವಿಗೆ ಜನ್ಮ ಕೊಡುತ್ತೆ. ಮಕರಧ್ವಜ ಅರ್ಧ ಭಾಗ ಕೋತಿಯಂತೆ ಇನ್ನರ್ಧ ಭಾಗ ಮೀನಿನ ಹಾಗೆ ಇರುತ್ತೆ. ಐರಾಮನ ಜೊತೆ ಯುದ್ಧದ ನಂತರ ಹನುಮಂತ ನನಗೂ ಒಬ್ಬ ಮಗ ಇದ್ದಾನೆ ಎಂದು ತಿಳಿದು ಹನುಮಂತ ಮಕರಧ್ವಜನನ್ನು ಭೇಟಿಯಾಗ್ತಾನೆ. ನಂಬರ್ 3. ಹಿಂದಿನ ದಿನಗಳಲ್ಲಿ ಬಹಳಷ್ಟು ಜನ ಹನುಮಂತನನ್ನು ಕೋತಿ ಎಂದು ಅಂದುಕೊಳ್ತಾ ಇರ್ತಾರೆ. ಆದರೆ ನಾವು ಮಹರ್ಷಿ ವಾಲ್ಮೀಕಿಯ ರಾಮಾಯಣವನ್ನು ಅಧ್ಯಯನ ಮಾಡಿದರೆ ಈ ಹನುಮಂತ ಸಾಧಾರಣ ಕೋತಿ ಅಲ್ಲ, ಬೇರೆ ಜಾತಿಗೆ ಸೇರಿದವನೆಂದು ತಿಳಿಯುತ್ತೆ. ನಮ್ಮ ಸಂಸ್ಕೃತದಲ್ಲಿ ಕೋತಿಗಳಿಗೆ ಕೋತಿ ಎಂದು ಕರೆಯುವುದಿಲ್ಲ, ಕೋತಿಯನ್ನು ಕಪಿ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಈ ರೀತಿ ಕೋತಿಗಳು ಸಪರೇಟ್ ಒಂದು ಜಾತಿಯಾಗಿ ಬದಲಾಗಿವೆ. ಮತ್ತು ಈಗ ಹೊಸ ಅಧ್ಯಾಯಗಳಲ್ಲಿ ಅಂದರೆ 2-3 ವರ್ಷಗಳ ಹಿಂದೆ ಅನೇಕ ಜಾತಿಗಳು ಇದ್ವು ಎಂದು ನಿರೂಪಿಸಲಾಗಿದೆ. ಇನ್ನು ಅಷ್ಟೇ ಅಲ್ಲದೆ ಅವುಗಳ ಅಸ್ಥಿಪಂಜರಗಳು ಕೂಡ ಸಿಕ್ಕಿವೆ. ಇದನ್ನು ನಿಯಾಂಡರಸ್ ಎಂದು ಕರೆಯುತ್ತಾರೆ. ಅದೇ ರೀತಿ ಮನುಷ್ಯರಲ್ಲೂ ಬೇರೆ ಜಾತಿಗಳು ಇದ್ವು. ಹಾಗೆ ಸಮಯ ಕಳೆದಂತೆ ಅವು ಅಳಿದು ಹೋಗಿವೆ. ನಂಬರ್ 4. ಶ್ರೀರಾಮನು ಮಹಾಶಿವನ 11ನೇ ರುದ್ರಾವತಾರ ಎಂದು ಹೇಳ್ತಾರೆ. ರಾವಣನನ್ನು ಸಂಹರಿಸೋಕೆ ಶ್ರೀ ಮಹಾವಿಷ್ಣು ಶ್ರೀರಾಮನ ಅವತಾರವನ್ನು ಧರಿಸಿದ್ದಾನೆ ಎಂದು ಹೇಳಲಾಗುತ್ತೆ. ಅದೇ ಸಮಯದಲ್ಲಿ ಶ್ರೀರಾಮನಿಗೆ ಸಹಾಯ ಮಾಡಲು ಅನೇಕ ದೇವತೆಗಳು ವಿವಿಧ ರೂಪಗಳಲ್ಲಿ ಅವತರಿಸಿದ್ದಾರೆ. ಅದೇ ಸಮಯದಲ್ಲಿ ಮಹಾಶಿವನು ಕೂಡ 11ನೇ ಅವತಾರವಾದ ರುದ್ರಾವತಾರವನ್ನು ಧರಿಸಿದ್ದಾನೆ. ಇನ್ನು ಇದರ ಹಿಂದಿನ ಕಾರಣವೇನೆಂದರೆ ಮಹಾಶಿವನು ವಿಷ್ಣುವಿನಿಂದ ದಾಸ್ಯ ವರವನ್ನು ಪಡೆದಿರುತ್ತಾನೆ. ಈ ರೂಪದಲ್ಲಿಯೇ ಮಹಾಶಿವನು ಕೂಡ ಶ್ರೀರಾಮನಿಗೆ ಸೇವೆಗಳನ್ನು ಮಾಡಿದ್ದಾನೆ. ಮತ್ತೆ ರಾವಣನ ಸಂಹಾರ ಮಾಡಲು ಕೂಡ ಶ್ರೀರಾಮನಿಗೆ ಸಹಾಯ ಮಾಡಿದ್ದಾನೆ. ನಂಬರ್ 5. ಇನ್ನು ರಾಮಾಯಣ ನಂತರ ಹನುಮಂತ ಏನಾದ ಎಂಬ ಯೋಚನೆ ಎಲ್ಲರಿಗೂ ಬಂದಿರುತ್ತೆ. ಆದರೆ ಪ್ರಪಂಚದಲ್ಲಿರುವ ವಿವಿಧ ನಾಗರಿಕತೆಗಳನ್ನು ಪರಿಶೀಲನೆ ಮಾಡಿದರೆ ಹನುಮಂತನಿಗೆ ಸಂಬಂಧಿಸಿದ ಆಧಾರಗಳು ನಮಗೆ ಬಹಳಷ್ಟು ಕಂಡುಬರುತ್ತವೆ. ಇನ್ನು ಚೀನಾದಲ್ಲಿ ಕೂಡ ಪುರಾತನ ಕಾಲದ ಮಂಕಿ ಗಾಡ್ ಕಥೆಗಳನ್ನು ಹೇಳಲಾಗುತ್ತೆ. ಈ ಮಂಕಿ ಗಾಡ್ ಸೇಮ್ ಹನುಮಂತನ ಹೋಲಿಕೆಯನ್ನೇ ಹೊಂದಿದ್ದಾನೆ. ಆದರೆ ಆಯುಧಗಳು ಮಾತ್ರ ಸ್ವಲ್ಪ ಭಿನ್ನವಾಗಿವೆ. ಇನ್ನು ಅಮೆರಿಕದಲ್ಲಿ ಕೂಡ ಈ ಮಂಕಿ ಗಾಡನ್ನು ಪೂಜಿಸುತ್ತಾರೆ. ಪೌಂಡರಸ್ ಕಾಡಲ್ಲಿ ವಿಜ್ಞಾನಿಗಳು ಅವುಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಿದಾಗ ಪುರಾತನ ದೇವಾಲಯಗಳನ್ನು ಕಂಡುಕೊಂಡರು. ಇಲ್ಲಿ ದೇವಾಲಯಗಳಲ್ಲಿ ಕೋತಿ ದೇವರುಗಳ ವಿಗ್ರಹ ಬಹಳಷ್ಟು ಕಂಡುಬಂದಿವೆ. ಇನ್ನು ಈ ವಿಗ್ರಹಗಳು ಸೇಮ್ ಹನುಮಂತನ ಹೋಲಿಕೆಯನ್ನೇ ಹೊಂದಿವೆ. ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಂಬರ್ 6. ಹನುಮಂತನನ್ನು ಟೋಟಲ್ ಆಗಿ 108 ಹೆಸರುಗಳಿಂದ ಕರೆಯಲಾಗಿದೆ ಮತ್ತು ಆ ಪ್ರತಿಯೊಂದು ಹೆಸರಿಗೂ ಬೇರೆ ಬೇರೆ ಅರ್ಥಗಳಿವೆ. ಹಂಪಿಯಲ್ಲಿರುವ ಋಷಿಮುಖ ಪರ್ವತವನ್ನು ಇಂದಿಗೂ ಕೂಡ ಮಾತಂಗ ಪರ್ವತ ಎಂದು ಕರೆಯಲಾಗುತ್ತೆ. ಹನುಮಂತ ಮಾತಂಗ ಋಷಿಗಳ ಆಶ್ರಮದಲ್ಲಿ ಜನಿಸಿದ್ದಾನೆಂದು ಹೇಳಲಾಗುತ್ತೆ. ಶ್ರೀರಾಮ ಹುಟ್ಟಕ್ಕಿಂತ ಮುಂಚೆ ಹನುಮಂತ ಹುಟ್ಟಿದ್ದಾನೆ ಎಂದು ಹೇಳುತ್ತಾರೆ.
ಹನುಮಂತ ಚೈತ್ರ ಮಾಸದ ಶುಕ್ಲ ಪೂರ್ಣಿಮಾ ದಿನದಂದು ಜನಿಸಿದ್ದಾನೆ. ಇಂದಿಗೂ ಕೂಡ ಈ ಪ್ರದೇಶವನ್ನು ಹಂಪಿಯ ಸಮೀಪದಲ್ಲಿ ಹಾಗೆಯೇ ಭದ್ರಪಡಿಸಲಾಗಿದೆ. ಭಕ್ತರು ಇಂದಿಗೂ ದರ್ಶನ ಪಡೆಯೋಕೆ ಬರ್ತಾರೆ. ನಂಬರ್ 7. ಶ್ರೀರಾಮನು ಹನುಮಂತನಿಗೆ ಒಂದು ವರವನ್ನು ಕೊಡ್ತಾನೆ. ಅದು ಏನಂದರೆ ಹನುಮಂತ ಮುಂದೆ ಬ್ರಹ್ಮ ಆಗ್ತಾನೆ ಎಂದು. ಹೌದು, ಆ ಬ್ರಹ್ಮ 100 ವರ್ಷಗಳ ನಂತರ ಆತ ಮೋಕ್ಷವನ್ನು ಪಡೆಯುತ್ತಾನೆಂದು ಮತ್ತೆ ಆತನ ಸ್ಥಾನದಲ್ಲಿ ಹೊಸ ಬ್ರಹ್ಮನಾಗಿ ಹನುಮಂತ ಹುಟ್ಟುತ್ತಾನೆಂದು ಹನುಮಂತನಿಗೆ ವರವನ್ನು ಕೊಡ್ತಾನೆ. ಇಲ್ಲಿ ನಾವು ಒಂದು ವಿಷಯವನ್ನ ಗಮನಿಸಬೇಕು. ಅದೇನೆಂದ್ರೆ ಬ್ರಹ್ಮನ ಒಂದು ದಿನ ನಮ್ಮ ಮನುಷ್ಯರಿಗೆ 4.32 ಬಿಲಿಯನ್ ವರ್ಷಗಳು ಮತ್ತೆ ನಮಗೆ 1 ಲಕ್ಷ ವರ್ಷಗಳಾದರೆ ಬ್ರಹ್ಮನಿಗೆ 1 ಸೆಕೆಂಡ್ಗೆ ಸಮ. ಬ್ರಹ್ಮನ ಜೀವನ ನಮ್ಮ ದಿನಗಳಿಂತಲೂ ತುಂಬಾ ಜಾಸ್ತಿ. ಬ್ರಹ್ಮನ 100 ವರ್ಷ ಸಮಯ ಮುಗಿಯುವಷ್ಟರಲ್ಲಿ ಕೆಲವು ಲಕ್ಷಾಂತರ ಬಾರಿ ವಿಪತ್ತುಗಳು ಬಂದು ಹೋಗಿರುತ್ತವೆ. ಇದಾದ ಬಳಿಕ ಬ್ರಹ್ಮನು ಮೋಕ್ಷವನ್ನು ಪಡೆಯುತ್ತಾನೆಂದು ಆ ಬ್ರಹ್ಮನ ಜಾಗದಲ್ಲಿ ಹನುಮಂತ ಬ್ರಹ್ಮನಾಗ್ತಾನೆಂದು ಶ್ರೀರಾಮ ಹೇಳುತ್ತಾನೆ. ನಿಮ್ಮಲ್ಲಿ ಯಾವುದೇ ರೀತಿಯ ಶುಗರ್, ಅಸ್ತಮಾ ಪೇಷಂಟ್ ಇದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವ ನಂಬರ್ಗೆ ಕಾಲ್ ಮಾಡಿ. ಇವರು ಕೇವಲ ಬೆಳಗ್ಗೆ 1 ಗಂಟೆಗಳ ಕಾಲ ಮೊಬೈಲ್ನಲ್ಲಿಯೇ ಕ್ಲಾಸ್ ಇರುತ್ತೆ. ಇಲ್ಲಿ ಈ ಶುಗರ್ ಮತ್ತೆ ಅಸ್ತಮಾ ಕಾಯಿಲೆನ ಹೇಗೆ ಕಂಟ್ರೋಲ್ಗೆ ತರಬೇಕು ಅನ್ನೋದನ್ನ ನಿಮಗೆ ತಿಳಿಸಿಕೊಡ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ನಂಬರ್ 8. ಶ್ರೀ ಆಂಜನೇಯನ ತಂದೆ ಪವನದೇವ ಆಗಿರುವುದರಿಂದ ಹನುಮಂತನನ್ನು ಪವನಪುತ್ರ ಎಂದು ಕೂಡ ಕರೆಯಲಾಗುತ್ತೆ. ಈ ರೀತಿ ಹನುಮಂತನಿಗೆ 108 ಹೆಸರುಗಳಿವೆ. ಅದರಲ್ಲಿ 12 ಹೆಸರುಗಳನ್ನು ಅತ್ಯಂತ ಪ್ರತ್ಯೇಕವಾಗಿ ಪರಿಗಣಿಸುತ್ತಾರೆ. ಆ ಹೆಸರುಗಳು ಹನುಮಾನ್, ಅಂಜನಿಪುತ್ರ, ಪವನಪುತ್ರ, ವಾಯುಪುತ್ರ, ಮಹಾಬಲ, ರಾಮೇಷ್ಟ, ಪಾಲ್ಗುಣಸಖ, ಭಿಂಗಾಕ್ಷ, ಅಮಿತಾವಿಕ್ರಮ್, ಉದ್ದಿಕ್ರಮಣಂ, ಸೀತಾಶೋಕ ವಿನಾಶನಂ, ಲಕ್ಷ್ಮಣ ಪ್ರಾಣದಾತಂ. ನಂಬರ್ 9. ವಿಶ್ವಾಮಿತ್ರ ಸುಗಂಧದಿಂದ ಅವಮಾನವಾದ ನಂತರ ಸುಗಂಧ ಹನುಮಂತನ ಹತ್ರ ಬಂದು ತನ್ನ ವಿರುದ್ಧ ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ವಿಶ್ವಾಮಿತ್ರನು ಕೂಡ ರಾಮನ ಹತ್ರ ಹೋಗಿ ನೀವು ನನ್ನ ವಿರುದ್ಧ ಯುದ್ಧ ಮಾಡಲು ಹೇಳ್ತಾನೆ. ಈ ಕಾರಣದಿಂದಲೇ ಹನುಮಂತ ಮತ್ತು ಶ್ರೀರಾಮ ಒಬ್ಬರ ಮೇಲೆ ಒಬ್ಬರು ಯುದ್ಧ ಮಾಡುವ ಸಂದರ್ಭ ಬರುತ್ತೆ. ಆದರೆ ಇಲ್ಲಿ ಹನುಮಂತ ಮಾತ್ರ ಅಸ್ತ್ರಶಸ್ತ್ರಗಳನ್ನು ಉಪಯೋಗಿಸಲ್ಲ. ಆದರೆ ಶ್ರೀರಾಮ ಮಾತ್ರವೇ ವಾಗ್ದಾನದ ಕಾರಣದಿಂದ ಶ್ರೀರಾಮ ಶಸ್ತ್ರಗಳನ್ನು ಪ್ರಯೋಗಿಸುತ್ತಾನೆ. ಕೊನೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಾಗ ಹನುಮಂತ ಭೂಮಿಯ ಮೇಲೆ ಕುಳಿತುಕೊಂಡು ಶ್ರೀರಾಮನಾಮ ಜಪವನ್ನು ಮಾಡುತ್ತಾನೆ. ಇದರಿಂದ ಬ್ರಹ್ಮಾಸ್ತ್ರ ವಿಫಲಗೊಳ್ಳುತ್ತೆ. ಇದನ್ನು ನೋಡಿದ ವಿಶ್ವಾಮಿತ್ರ ತನ್ನ ತಪ್ಪನ್ನು ತಿಳಿದುಕೊಂಡು ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸುತ್ತಾನೆ. ನಂಬರ್ 10. ಹನುಮಂತನ ಗುರುತುಗಳು ಕೇವಲ ರಾಮಾಯಣದಲ್ಲಿ ಅಷ್ಟೇ ಅಲ್ಲದೆ ಮಹಾಭಾರತದಲ್ಲೂ ಕೂಡ ಕಂಡುಬರುತ್ತವೆ. ಒಂದು ಬಾರಿ ಹನುಮಂತ ವಿಶ್ರಾಂತಿ ಪಡೆಯಬೇಕಾದ್ರೆ ಅದೇ ದಾರಿಯಲ್ಲಿ ಹೋಗ್ತಿದ್ದ ಭೀಮನಿಗೆ ಹನುಮಂತ ತನ್ನ ಬಾಲವನ್ನು ಅಡ್ಡಿ ಇಡ್ತಾನೆ. ಆವಾಗ ಭೀಮ ಹನುಮಂತನಿಗೆ ದಾರಿ ಬಿಡಿ ಎಂದು ಕೇಳಿದಾಗ ಹನುಮಂತ ನಿನ್ನ ಕೈಲಾದರೆ ನನ್ನ ಪಕ್ಕಕ್ಕೆ ಸರಿಸಲು ಪ್ರಯತ್ನಿಸು ಎಂದು ಹೇಳ್ತಾನೆ. ಕೋಪದಿಂದ ಭೀಮ ಪ್ರಯತ್ನಿಸಿ ವಿಫಲಗೊಂಡು ಆತ ಮಾಮೂಲಿ ವಾನರಲ್ಲ ಎಂದು ತಿಳಿದುಕೊಂಡು ಹನುಮಂತ ಎಂದು ಗ್ರಹಿಸುತ್ತಾನೆ. ಇದು ಫ್ರೆಂಡ್ಸ್ ಹನುಮಂತನ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.